ಪಾಕಿಸ್ತಾನದ ವಿರುದ್ಧ ಭಾರತೀಯರ ಪ್ರತೀಕಾರದ ಜ್ವಾಲೆ ಇವತ್ತೇ ಸ್ಫೋಟವಾಗುತ್ತಾ ಅಂತ. ಹಾಗಾಗಿಯೇ ಮೋದಿ ನೇತೃತ್ವದಲ್ಲಿ ಈಗ ಸಿಸಿಎಸ್ ಮೀಟಿಂಗ್ ನಡೀತಾ ಇದೆ. ಸಿಸಿಎಸ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಹಾಗಾದ್ರೆ ಪುಲ್ವಾಮಾ ದಾಳಿ ಬಳಿಕ ನಡೀತಾ ಇರುವಂತಹ ಮೊದಲ ಸಿಸಿಎಸ್ ಸಭೆ ಇದಾಗಿದೆ. ಕೇಂದ್ರದ ಭದ್ರತಾ ಸಂಪುಟ ಸಮಿತಿಯ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್ ಆರಂಭವಾಗಿರುವಂಥದ್ದು. ಯಾಕಾಗಿ ಸಿಸಿಎಸ್ ಮೀಟಿಂಗ್ ಅನ್ನ ಮಾಡ್ತಾರೆ? ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ, ಮಿಲಿಟರಿ ಆಪರೇಷನ್ನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯ ಸಿಸಿಎಸ್ ಮೀಟಿಂಗ್ಗಳನ್ನು ಮಾಡಲಾಗುತ್ತೆ. ಹಾಗಾದ್ರೆ ಈ ಸಿಸಿಎಸ್ ಮೀಟಿಂಗ್ನಲ್ಲಿ ಯಾರ್ಯಾರು ಇರ್ತಾರೆ? ಮೋದಿ ಸಂಪುಟದ ಟಾಪ್ 4 ಸಚಿವರು ಇರ್ತಾರೆ. ಜೊತೆಗೆ ಅಜಿತ್ ದೋವಲ್ ಇರ್ತಾರೆ. 3 ಸೇನೆಗಳ ಮುಖ್ಯಸ್ಥರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಪಾಸ್ ಮಾಡಲಾಗಿದೆ. ಈ ಸಿಸಿಎಸ್ ಮೀಟಿಂಗ್ ಮಾಡ್ತಾ ಇರುವಂತಹದ್ದು ಇದೇ ಮೊದಲಲ್ಲ. ಯಾವಾಗ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತೋ ಮೊಟ್ಟ ಮೊದಲು ಮಾಡಿದಂತಹ ಮೀಟಿಂಗೇ ಸಿಸಿಎಸ್ ಮೀಟಿಂಗ್. ಅಲ್ಲಿ ರಾಜತಾಂತ್ರಿಕತೆಯ ಸಮರವನ್ನು ಸಾರೋದಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈಗ ಸಿಸಿಎಸ್ ಮೀಟಿಂಗ್ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಚರ್ಚೆಗಳಾಗಬಹುದು? ಮುಖ್ಯವಾಗಿ ಇವತ್ತೇನೆ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ? ಪ್ರೇಮ್, ಸದ್ಯಕ್ಕೆ ಈಗ ಕಾರ್ಯತಂತ್ರಗಳು ಶುರುವಾಗಿರುವಂತದ್ದು. ಈಗ ಎಲ್ಲಾ ಹಂತದಲ್ಲೂ ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಯಾಕೆಂದ್ರೆ ಒಂದು ಯುದ್ಧ ಅನ್ನುವಂಥದ್ದು ಸಾಮಾನ್ಯದ ಏನು ವಿಷಯ ಅಲ್ಲ. ಒಂದು ಯುದ್ಧವನ್ನ ಮಾಡೋದ್ರಿಂದ ಸಾಕಷ್ಟು ಅದರ ಪರಿಣಾಮಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಒಂದು ಯುದ್ಧವನ್ನ ಮಾಡಿದ್ರೆ ಆ ಯುದ್ಧದಿಂದ ಆಗಬಹುದಾದಂತ ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ಮತ್ತಷ್ಟು ವರ್ಷಗಳ ಕಾಲ ಶ್ರಮ ವಹಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಹಂತದಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನ ಭಾರತ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅತ್ಯಂತ ಗಂಭೀರವಾದಂಥ ವಿಚಾರ ಆಗಿರುವಂಥದ್ದು. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥದ್ದು. ನಿನ್ನೆ ಸೇನಾ ಮುಖ್ಯಸ್ಥರ ಸಭೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಭಯೋತ್ಪಾದಕರ ವಿರುದ್ಧ ಯಾವ ರೀತಿಯಾದಂಥ ನಡೆಗಳಿರಬೇಕು ಮತ್ತೆ ಅವರ ವಿರುದ್ಧ ಪ್ರತಿದಾಳಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿತ್ತು. ಆದರೆ ಈಗ ಪಾಕ್ ವಿರುದ್ಧದ ನಿಲುವುಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಈಗ ಅದು ಆ ಕ್ಯಾಬಿನೆಟ್ ಸಂಪುಟ ಸಮಿತಿ ಏನಿದೆ, ಈ ಸಮಿತಿಯಲ್ಲಿ ಬಹುತೇಕ ಇಂಥದ್ದೇ ವಿಚಾರಗಳು ಕೂಡ ಚರ್ಚೆ ಆಗುವಂತದ್ದು. ಈಗಾಗಲೇ ಪಾಕಿಸ್ತಾನ ಕೂಡ ಯುದ್ಧದ ಉತ್ಸಾಹವನ್ನ ತೋರ್ತಾ ಇರುವಂತದ್ದು. ಪಾಕಿಸ್ತಾನದ ಸಚಿವರು ಕೂಡ ನಿನ್ನೆ ತಡರಾತ್ರಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಅಲ್ಲೂ ಕೂಡ ಭಾರತ ಮುಂದಿನ 36 ಗಂಟೆಗಳಲ್ಲಿ ನಮ್ಮ ಮೇಲೆ ಮಿಲಿಟರಿ ದಾಳಿ ಮಾಡುವಂತ ಸಾಧ್ಯತೆಗಳಿದಾವೆ, ನಾವು ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಪಾಕಿಸ್ತಾನ ಏನಾದ್ರು ಒಂದ್ ವೇಳೆ ಭಾರತಕ್ಕಿಂತ ಮುಂಚೆಯೇ ದಾಳಿ ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಬಾರ್ಡರ್ ಏನಿದೆ ಪಾಕ್ ಮತ್ತೆ ಭಾರತದ್ದು, ಅಲ್ಲೂ ಕೂಡ ಗುಂಡಿನ ಚಕಮಕಿ ನಡೆದಿರುವಂತದ್ದು. ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮೊದಲ ಬಾರಿಗೆ ಪಾಕಿಸ್ತಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಈ ಪರಿಸ್ಥಿತಿಗಳು ಹೇಗಾಗಬಹುದು ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಆಗ್ತವೆ. ಒಂದು ವೇಳೆ ಪಾಕಿಸ್ತಾನ ಕಾಲ್ ಕೆರೆದು ಜಗಳಕ್ಕೆ ಬಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳಾಗುತ್ತೆ. ಒಂದು ಅಂತಿಮ ತೀರ್ಮಾನಕ್ಕೆ ಕೂಡ ಬರುವಂತ ಸಾಧ್ಯತೆಗಳಿದಾವೆ. ಇದಾದ ಬಳಿಕ ಆರ್ಥಿಕ ಸಂಪುಟ ಸಮಿತಿಯ ಸಭೆ ಕೂಡ ನಡೆಯುತ್ತೆ. ಇಲ್ಲಿ ಈ ರೀತಿಯಾದಂತಹ ನಿಲುವುಗಳಿಂದ ಸರ್ಕಾರಕ್ಕಾಗಬಹುದಾದಂತ ಅಥವಾ ದೇಶಕ್ಕಾಗಬಹುದಾದಂತ ಆರ್ಥಿಕತೆಯ ಹೊಡೆತದ ಬಗ್ಗೆ ಕೂಡ ಪರಿಶೀಲನೆ ಆದ ಬಳಿಕ ಅಂತಿಮ ಹೆಜ್ಜೆಯನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಇವತ್ತಿನ ಸಭೆಗಳಲ್ಲಿ ಚರ್ಚೆ ಆಗುತ್ತೆ. ಪ್ರೇಮ್.